ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಪ್ರೇಮದ ವಾಸ್ತವಿಕ ಅರ್ಥ ಎಲ್ಲ ಮನುಷ್ಯರ ಮತ್ತು ಪ್ರಕೃತಿಯ ಎಲ್ಲ ಪ್ರಾಣಿಗಳ ಜೀವಕ್ಕೆ ಕರುಣೆಯನ್ನು ಇಡೋದು ಎಂಬುದಾಗಿ ಅರ್ಥೈಸ್ಬೋದು. ಪ್ರೇಮ ಅಂದ್ರೆ ಹಾಗೆ, ಒಬ್ಬ ಮನುಷ್ಯ ತಾನು ಇರ್ತಕ್ಕಂಥ ಪರಿಸರ, ಜನ, ಬಳಗ, ಸ್ನೇಹಿತರು, ಹಾಗೆ ಜೀವ ಜಂತುಗಳಾಗಿರಲಿ, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ನಿಟ್ಟಿನಲ್ಲಿ ಹೋಗಬಾರ್ದು. ಆತನ ಒಂದು ಜೀವನದಲ್ಲಿ ಕರುಣೆ ಅನ್ನೋದಿರಬೇಕು. ಅದು ಪ್ರೇಮಮಯವಾದಂಥ ವ್ಯಕ್ತಿತ್ವ ಅಂತ ಹೇಳ್ತೀವಿ. ವಿನಾಕಾರಣ ಈ ಮಾಟ ಮಂತ್ರ ಅಥವಾ ಯಾರಿಗಾದರೂ ಹೊರೆ ಮಾಡಿ ತೊಂದರೆ ಮಾಡುವಂಥ ಒಂದು ವ್ಯವಸ್ಥೆ. ಯಾಕಂದರೆ ಅಲ್ಲಿ ಪ್ರೇಮ ಅನ್ನೋದು ಸತ್ತು ಹೋಗಿರುತ್ತೆ. ಯಾರ ಮೇಲೂ ಅಂತಹ ಭಾವನೆ ಇರೋದಿಲ್ಲ. ಸ್ವತಃ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ಸದಾ ಒಡ ಹುಟ್ಟಿದವರೇ ಆಗಿರ್ಬೋದು, ಬಂಧುತ್ವದಲ್ಲೇ ಆಗಿರ್ಬೋದು, ಹೇಗಾದರೂ ಮಾಡಿ ಇನ್ನೊಬ್ಬನ ಅವನತಿಗೋಸ್ಕರ ತಂತ್ರಗಾರಿಕೆ ಅನ್ನೋದು ಮಾಡಿ ಮತ್ತು ಏನೋ ಒಂದು ರೀತಿಯಲ್ಲಿ ಪೂಜಾ, ಸಂಕಲ್ಪ, ಕೈಂಕರ್ಯ, ವಾಮಾಚಾರದಂತಹ ಪ್ರಯೋಗಗಳ ಮೂಲಕ ಕೆಲವೊಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಪ್ರಯತ್ನನಾದರೂ ಪಡ್ತಾ ಇರ್ತಾರೆ. ಅಲ್ಲಿ ಪ್ರೇಮ ಅನ್ನೋದು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಅಂದರೆ ಈ ವಾಸ್ತವಿಕ ಅರ್ಥದ ನೆಲೆಗಟ್ಟೆ ಇಲ್ಲಿ ಹೋಗಿದೆ ಎಂಬುದಾಗಿ ನಾನು ತಿಳ್ಕೊಳ್ಬೋದು. ಕೆಲವೊಮ್ಮೆ ಏನೋ ಒಂದು ರೀತಿಯಲ್ಲಿ ಅನುಮಾನ ಮಾಡಿಸಿದ್ದಾರೆ, ಮಾಟ ಮಂತ್ರ ಆಗಿದೆ, ಯಾರೋ ಏನೋ ಕೈ ಕೊಟ್ಟಿದ್ದಾರೆ, ಕೈ ಕೆಲಸ ಮಾಡಿದ್ದಾರೆ ಎಂಬುದಾಗೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು. ನೋಡಿ, ಅನುಮಾನ ಯಾವಾಗಲೂ ತಪ್ಪಾಗ್ಬೋದು. ಅದು ಸುಮ್ಮನೆ ನಮ್ಮ ಕಪೋಲಕಲ್ಪಿತವಾಗಿ ಅನುಮಾನ ಪಡುವಂಥದ್ದು ತಪ್ಪಾಗುವಂಥ ಸಾಧ್ಯತೆಗಳು ಇರ್ತವೆ. ಆದರೆ ಅನುಭವ ಅನ್ನೋದು ತಪ್ಪಾಗೋದಿಲ್ಲ. ಇದರ ಹಿಂದೆ ಹೋಗಿ, ಅನುಮಾನದ ಹಿಂದೆ ಹೋಗ್ಬಿಡಿ. ಯಾರೋ ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ ಅಂತಕ್ಕಂಥ ಅನುಮಾನವನ್ನು ಬಿಟ್ಟು ನಿಮ್ಮ ಅನುಭವ ಏನಾಗ್ತಾ ಇದೆ, ನಿಮ್ಮ ದೈನಂದಿನ ದಿನಚರಿಗಳಲ್ಲಿ ಏನಾಗ್ತಾ ಇದೆ, ವ್ಯವಸ್ಥೆ ಏನಾಗ್ತಾ ಇದೆ, ಮನೆಯ ಪರಿಸರದಲ್ಲಿ ಏನಾಗ್ತಾ ಇದೆ, ಆ ಅನುಭವದ ಆಧಾರದ ಮೇಲೆ ಅದನ್ನು ಗುರುತಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಸುಮ್ಮನೆ ಅನುಮಾನದಿಂದ ಮಾಡಿಸಿದ್ದಾರೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ತಿಳ್ಕೊಳ್ಳೋದು ಅದು ನಿಮ್ಮ ಮೂರ್ಖತನದ ಪರಮಾವಧಿ ಎಂಬುದಾಗಿ ನಾನು ತಿಳಿಸ್ಬೋದು. ಹಾಗೆ ಈ ಅನುಮಾನ ಅಂತಕ್ಕಂಥದ್ದು ಮನಸ್ಸಿನ ಕಲ್ಪನೆಯಿಂದ ಮೂಡಿ ಬರುತ್ತೆ, ನಮ್ಮ ಒಂದು ಭ್ರಮೆಯಿಂದ ಬರುತ್ತೆ. ಕಲ್ಪನೆಗಳು, ಮಾನಸಿಕವಾದಂಥ ಸ್ಥಿಮಿತತೆ ಇಲ್ಲದಿರಬೇಕು, ಅಥವಾ ಮನಸ್ಸಿಗೆ ಬಂದಿದ್ದೆ, ತೋಚಿದ್ದೆ, ಹೊಳೆದಿದ್ದೆ, ಈ ಅನುಮಾನ ಸ್ವರೂಪವಾಗಿ ಯಾರೋ ಏನೋ ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯಲ್ಲಿ ತಾವು ಕುಂತಿರ್ತಾರೆ. ಮತ್ತೆ ನಾನು ಅಲ್ಲೇ ಹೇಳ್ತೀನಿ, ಆದರೆ ಅನುಭವ ಅನ್ನೋದು ಜೀವನದ ಕಲಿಕೆಯಲ್ಲಿ ಬಂದಿರುತ್ತೆ, ಬದುಕಿನ ಪಥದಲ್ಲಿ ಬಂದಿರುತ್ತೆ, ನಿಮ್ಮ ಆಗು ಹೋಗುಗಳಲ್ಲಿ ಬಂದಿರುತ್ತೆ, ನಿಮ್ಮ ಪರಿಸರ ಸ್ಥಿತಿಗತಿಗಳಲ್ಲಿ ಅದು ಅನುಭವ ಅನ್ನೋದು ಬಂದಿರುತ್ತೆ. ಆ ಅನುಭವದ ಕಲಿಕೆಯಿಂದ ಮಾತ್ರ ನೀವು ಇದು ಆಗಿದೆ ಆಗಿಲ್ಲ ಎಂಬುದಾಗಿ ಖಾತ್ರಿಪಡಿಸ್ಕೊಳ್ಬೋದು. ಎಲ್ಲೋ ಹೋಗ್ತೀರಾ, ಯಾವುದೋ ಒಂದು ದೇವಸ್ಥಾನನೋ ಮತ್ತೊಂದು, ಯಾರೋ ಒಬ್ರು ಹೇಳ್ತಾರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದು, ನಾನು ಹೇಳಿದ್ದು, ಇನ್ನೊಬ್ರು ಹೇಳಿದ್ದಲ್ಲ ವಿಷಯ. ನೀವು ನಿಜವಾಗ್ಲೂ ಅಂಥ ಸ್ಥಿತಿಯಲ್ಲಿ ಅನುಭವಿಸ್ತಾ ಇದ್ದೀರಾ, ನಿಮ್ಮ ಸ್ಥಿತಿ ಅಷ್ಟೊಂದು ಹೀನಾಮಾನವಾಗಿದೆ ಅನ್ನೋದು ನೀವು ಅರ್ಥೈಸ್ಕೊಳ್ಬೇಕು. ಯಾಕಂದರೆ ಆ ಕಷ್ಟ, ಆ ನೋವು, ಆ ದುಃಖ ಅವೆಲ್ಲವೂ ಕೂಡ ಸ್ವತಃ ಅನುಭವ ನಿಮಗಾಗಿರುತ್ತೆ. ಇದ್ಯಾವುದೂ ಇಲ್ಲದೇ ಸುಮ್ಮನೇನೋ ಮಾಡಿದ್ದಾರೆ ಎಂಬುದಾಗಿ ನಿಮ್ಮ ಕಲ್ಪನೆಯಲ್ಲಿ ಬಿತ್ತುವಂಥದ್ದು ಇದೆಯಲ್ಲ, ಅದು ಸುಳ್ಳಾಗಿರುತ್ತೆ. ಇಂಥ ದುಸ್ಥಿತಿಯಲ್ಲಿ, ದಯಾನೀಯ ಪರಿಸ್ಥಿತಿಯಲ್ಲಿ, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿ ಶೋಚನೀಯವಾದಂತಹ ಘಟನೆಗಳು ಘಟಿಸ್ತಾ ಇದ್ದರೆ ನೀವು ಅದಕ್ಕೊಂದು ವ್ಯವಸ್ಥೆನ ನೋಡ್ಬೋದು. ಹಾಗೆ ನಿಮ್ಮ ಕೆಲವೊಂದು ಆಗದೇ ಇರತಕ್ಕಂತಹ ಜನಗಳ ಕೈವಾಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದು ನಡೆಸಿದ ಮೇಲೂ ನೀವು ಅನುಭವಿಸ್ತಾ ಇರತಕ್ಕಂತಹ ದುಃಖಗಳು ಏನಾದರೂ ಕಂಡು ಬರ್ತಾ ಇದ್ದರೆ ನೀವು ಆವಾಗ ಅದನ್ನು ಖಾತ್ರಿಪಡಿಸ್ಕೊಳ್ಬೋದು. ಸುಮ್ಮನೆ ಅನುಮಾನದ ಬೆನ್ನಿಂದ ಬಿದ್ದು ಯಾರೋ ಮಾಡಿದ್ದಾರೆ, ಏನೋ ಪ್ರಯೋಗ ಆಗಿದೆ, ವಾಮಾಚಾರದಂತಹ ಒಂದು ಕ್ರಿಯೆಗಳಾಗಿದೆ, ನಮ್ಮ ಮನೇಲಿ ಈ ರೀತಿ ಬಾಧೆ ಇದೆ, ಹಾಗೆ ಹೀಗೆ ನೀವು ಅನುಮಾನದಿಂದ ನೋಡೋದು ಬೇಡ ಅನ್ನೋದು ನನ್ನ ಸಲಹೆ. ಹಾಗೊಂದು ವೇಳೆ ಮಾಟ ಮಂತ್ರ ತಂತ್ರ ಸ್ವರೂಪಗಳು ಏನಾದರೂ ಒಂದು ಮನೆ ಮೇಲೆ ನಡೆದಿದೆ, ಯಾರೋ ಏನೋ ಮಾಡಿರ್ತಾರೆ ಎಂಬುದಾಗೆಲ್ಲ ನೋಡ್ಬೋದಾಗಿದೆ. ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗುರುತಿಸ್ಬೋದು. ನಿಮ್ಮ ಇರುವಿಕೆ, ಅಸ್ತಿತ್ವ, ಸ್ಥಿತಿ, ಗತಿ, ಹಾಗೆ ನಿಮ್ಮ ಒಂದು ಪ್ರಾಪಂಚಿಕ ವ್ಯವಹಾರ ಹೇಗೆ ನೆಲಕಚ್ಚಿದೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಹಾಗೆ ಆ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಂದಷ್ಟು ದಿನ ಅಥವಾ ಒಂದು ಕಾಲ, ಸಂದರ್ಭ ಅದರಿಂದ ಹೊರಗಡೆ ಬಂದರೆ ಸರಿ,
ದಿನನಿತ್ಯ ಅದೇ ಬದುಕಾದರೆ, ಅದೇ ಶೋಷಣೆ ಆದರೆ, ಅದೇ ದುಃಖದಲ್ಲೇ ನೀವು ಕಾಲ ಕಳೀತಾ ಇದ್ದರೆ ಖಂಡಿತವಾಗಿ ಅಲ್ಲೇನೋ ಒಂದು ಆಗಿರುತ್ತೆ ಎಂಬುದಾಗಿ ಸಾಬೀತು ಮಾಡಬಹುದಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಮಾಟ ಮಂತ್ರ ತಂತ್ರದಂತಹ ಒಂದು ವಿಚಾರಗಳು ನಿಮಗೆ ಕಾಡ್ತಾ ಇದೆ. ಏನೇನೋ ಮಾಡಿದ್ದೀವಿ ಅಥವಾ ನಮ್ಮ ಕೈಲಿ ಏನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದೀವಿ. ಸುಮ್ಮನೆ ಕೂರೋದು ಬೇಡ. ಪರಿಹಾರಗಳನ್ನು ಹುಡ್ಕೊಂಡು ಆ ಪರಿಹಾರದತ್ತ ತಾವು ಮುಖ ಮಾಡಿ. ಸಮಸ್ಯೆ ಯಾವುದೂ ದೊಡ್ಡದಲ್ಲ, ಹಾಗಂತ ಯಾವ ಸಮಸ್ಯೆನೂ ಪರಿಹಾರ ಆಗದೇ ಇರೋದಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದಿರುತ್ತೆ, ಎಲ್ಲದಕ್ಕೂ ಒಂದು ಅಂತಿಮ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಆ ಪರಿಹಾರದ ಕಾರ್ಯಗಳನ್ನು ತಾವು ಯೋಚನೆ ಮಾಡೋದು ಒಳ್ಳೆಯದು. ಇಂಥ ಸ್ಥಿತಿಗಳಿಂದ ತಾವು ತಮ್ಮ ಮನೆಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ನೀವು ಈ ಪರಿಹಾರವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ, ಮಾಡ್ಬೋದಾಗಿದೆ. ಸಾಮಾನ್ಯವಾಗಿ ನಿಮ್ಮ ಮನೆ ಮುಂದೆ ತುಳಸಿ ಗಿಡವನ್ನು ಇಟ್ಟಿರ್ತೀರ, ಆ ತುಳಸಿ ಗಿಡವನ್ನು ಬೆಳೆಸಿರ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಬೆಳೆಸಿರ್ತಾರೆ, ಅಥವಾ ಬೆಳೆಸಿಲ್ಲ ಅಂದರೆ ಬೆಳೆಸಿ, ತೊಂದರೆ ಇಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಅದು ಬೆಳೀಲಿ ಎಂಬುದಾಗಿ ಆಶೆ. ಆ ತುಳಸಿ ಹತ್ತಿರ ಒಂದು ತಾಮ್ರದ ವಸ್ತುವನ್ನು ಇಡಿ. ತಾಮ್ರದ ವಸ್ತು ಯಾವುದಾದ್ರೂ ಇರಲಿ, ಅಥವಾ ಯಾವುದಾದ್ರೂ ಒಂದು ಚಕ್ರ ಸ್ವರೂಪ ಇದ್ದರೂ ಪರವಾಗಿಲ್ಲ, ಅಥವಾ ಏನಾದರೂ ತಾಮ್ರದ ತುಂಡುಗಳಿದ್ರೂ ಪರವಾಗಿಲ್ಲ. ಆ ತುಳಸಿ ಬಳಿ ಇಡಿ. ಮನೆ ಮುಂದೆನೇ ಇರಲಿ, ನಿಮ್ಮ ಜಾಗದಲ್ಲೇ ಇರಲಿ. ಮನೆ ಬಿಟ್ಟು ಹೊರಗಡೆ ಹೋಗೋದಲ್ಲ, ಅಥವಾ ನಿಮ್ಮ ಸೈಟ್ ಬಿಟ್ಟು ಅದು ಹೊರಗಡೆ ಹೋಗ್ಬಾರ್ದು. ತುಳಸಿ ಗಿಡ ಅಲ್ಲೇ ಇರಲಿ, ಆ ಜಾಗದಲ್ಲಿ ತುಳಸಿ ಗಿಡದ ಪಕ್ಕದಲ್ಲ ಅಥವಾ ಮಣ್ಣಿನಲ್ಲಿ ಎಲ್ಲರೂ ಇಡಿ. ಜೊತೆಗೆ ವಿಷ್ಣು ಸ್ವರೂಪ ಅಂತ ಹೇಳ್ತೀವಿ ನಾವು, ಸಾಲಿಗ್ರಾಮ. ಆ ಸಾಲಿಗ್ರಾಮವನ್ನು ಕೂಡ ಆ ತುಳಸಿಯ ಪಕ್ಕದಲ್ಲೇ ಇರಿಸಿ. ಈ ತುಳಸಿ ಗಿಡಕ್ಕೆ ಕೆಂಪು ಬಟ್ಟೆಯನ್ನು ಕಟ್ಟಿ. ತಾವು ಇದನ್ನು ಯಾವ ದಿನನಾದರೂ ಮಾಡ್ಬೋದು, ತೊಂದರೆ ಇಲ್ಲ. ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆ ಮೇಲೆ ನಡೀತಾ ಇರತಕ್ಕಂಥ ಈ ಋಣಾತ್ಮಕವಾದಂಥ ಪರಿಕರಗಳು ಅಥವಾ ಕೆಟ್ಟದಾಗಿ ನಡೀತಾ ಇರತಕ್ಕಂಥ ದೃಷ್ಟಿಗಳಾಗಿರ್ಬೋದು, ಅಥವಾ ಜನಗಳ ಒಂದು ಕೃತ್ಯಗಳಾಗಿರ್ಬೋದು, ಮಾಟ ಮಂತ್ರ ತಂತ್ರದಂತಹ ಬಾಧೆಗಳಾಗಿರ್ಬೋದು, ಇವೆಲ್ಲವನ್ನು ತಡೆದು ನಿಲ್ಲಿಸುವಂಥ ಶಕ್ತಿ ಆ ಗಿಡಕ್ಕಿದೆ. ಹಾಗಾದರೆ ದೈವವೃಕ್ಷ ಅಂಥ ಒಂದು ಫಲದಾಯಕವಾದಂಥ, ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಶಕ್ತಿಯುತವಾದಂಥ ಪ್ರಭೆಯನ್ನು ನೀಡ್ತಕ್ಕಂಥ ಕೆಲಸ ಮಾಡುತ್ತೆ. ಹೀಗೆ ಯಾರೋ ಮಾಡಿದ್ದಾರೆ, ಏನೋ ಆಗಿದೆ ಅಂತಕ್ಕಂಥ ಭಾವನೆಯಲ್ಲಿ ತಾವು ನರಳಾಟ ಮಾಡೋದು ಬೇಡ. ತುಳಸಿ ಗಿಡದ ಬಳಿ ತಾಮ್ರದ ತುಂಡನ್ನು, ಸಾಲಿಗ್ರಾಮವನ್ನು ಇಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ದಿನವನ್ನು ಮಾಡಿ ಇಡಿ. ಆಗಾಗ ಆ ಕೆಂಪು ಬಟ್ಟೆಯನ್ನು ಬದಲಾವಣೆ ಮಾಡ್ತಾಯಿರಿ. ವಾರಕ್ಕೊಮ್ಮೆ, ತಿಂಗಳಿಗೊಂದು 3 ಸಲ 2 ಸಲ ಮಾಡ್ತಾಯಿರಿ. ಹೀಗೆ ಮಾಡಿ ಖಂಡಿತ ನಿಮಗೆ ಯಾವುದೇ ನಕಾರಾತ್ಮಕವಾದಂಥ ದೃಷ್ಟಿ, ಮಾಟ ಮಂತ್ರ, ಜನದೃಷ್ಟಿ, ಬಾಧೆ, ಕಷ್ಟ ನಷ್ಟ ಸಂಕಷ್ಟ ಇದ್ಯಾವುದೂ ಕೂಡ ನಿಮ್ಮ ಮನೆ ಮೇಲೆ ಬೀಳೋದಿಲ್ಲ. ಅಂಥ ಒಂದು ಚೈತನ್ಯಯುತವಾದಂಥ ಸ್ಥಿತಿದಾಯಕವನ್ನು ಫಲಿಸುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ, ಖಂಡಿತ ಇದರಿಂದ ಶುಭವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.